ಒಂದು 10ರಿಂದ 20ರೊಳಗೆ 5 ಜನ. ನಾವು ಕೂಡ 5 ಜನ ಇದ್ದೇವೆ, ಸ್ಟಾಫ್ಗಳು ಕೂಡ 5 ಜನ, ಮತ್ತೆ ಬಂದವರು ಕೂಡ 5 ಜನ. ಅಲ್ಲಿ ಅವರು ಹಿಂದಿ ಮಾತಾಡ್ತಿದ್ರು, ಹಿಂದಿ ಮಾತಾಡಿ ಎಲ್ಲ ಕೆಳಗೆ ಕೂತ್ಕೊಳ್ಳಿ ಅಂದ್ರು. ಮತ್ತೆ ಇದು ನೀವು ಚಾವಿ ಕೊಡಿ ಅಂದ್ರು. ಚಾವಿ ಕೊಡ್ಲಿಲ್ಲ, ಯಾಕಂದ್ರೆ ಈಗ ಮ್ಯಾನೇಜರ್ ಕಡೆ ತೋರಿಸಿದ್ರು ಚಾವಿಲ್ಲ ಅಂತ ಹೇಳಿ. ಆಚೆ ನೋಡಿದ, ಲಾಕರ್ ಆಚೆ ನೋಡಿದ, ಲಾಕರ್ ಕಡೆ ನೋಡಿದಾಗ ಓಪನ್ ಐತಿ. ಯಾಕಂದ್ರೆ ಓಪನ್ ಅಂದ್ರೆ ಆಗ್ಲೇ ಮ್ಯಾನೇಜರ್ ಒಳಗಿಂದ ಹೊರಗೆ ಬಂದದ್ದಷ್ಟೇ ಆಗಿರುವಾಗ ಲಾಕರ್ ಬಾಗಿಲು ಓಪನ್ ಐತಿ. ಮಂಕಿ ಕ್ಯಾಪ್ ಅಲ್ಲ, ಮಾಸ್ಕ್ ಹಾಕಿದ್ರು. ಮತ್ತೆ ತಲೆಗೆ ಟೊಪ್ಪಿ ಇಟ್ಟ ಹಾಗೆ. ಟೊಪ್ಪಿ ಅಂದ್ರೆ ನಮ್ಮ ಕ್ಯಾಪ್ ಅಲ್ಲ, ಬರೀ ತಲೆ ಕೂದಲು ಕಾಣದ ಹಾಗೆ ಆ ರೀತಿ. ಪಿಸ್ತೂಲ್ ಇತ್ತು, ತಲ್ವಾರ್ ಕೂಡ ಇತ್ತು. 10 ಮಿನಿಟ್ಸ್ ಅಷ್ಟೇ, 10 ಮಿನಿಟ್ಸ್ ಕೂಡ ಇಲ್ಲ, ಒಂದು 10ರಿಂದ 20. ಅದರೊಳಗೆ ಎಲ್ಲ ಆಗಿದೆ, ಅವರ ಕೆಲಸ ಎಲ್ಲ ಆಗಿದೆ. ಹುಡುಗಿಗೆ ಅದೇ ಹೇಳಿದ್ರು, ನಿಮ್ಗೆ ಏನ್ ಮಾಡುದಿಲ್ಲ, ನೀವು ಬದಿಯಲ್ಲಿ ಕೂತ್ಕೊಳ್ಳಿ ಅಷ್ಟೇ. ಅವ್ರು ಯಾರು ಕಳ್ಳರು ಬರ್ತಾರೆ ಅದೇ ಸಮಯಕ್ಕೆ ಆ CCTVನ ಬಿಚ್ಚಿದ್ರು. ಕಳೆದ 2 ದಿನದಿಂದ CCTV ಹಾಳಾಗಿತ್ತು, ಅಂದ್ರೆ ಸರಿಯಾಗಿ ಕ್ಲಿಯರ್ ಆಗಿ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಲ್ಲಿ CCTV ರಿಪೇರಿ ಮಾಡ್ಲಿಕ್ಕೆ ಆ CCTVನ ಬಿಚ್ಚಿದ್ರಂತೆ. ನೇರವಾಗಿ ಮಂಗಳೂರು ಕಡೆ ಹೋಗ್ತಾರಂತೆ. ಇಲ್ಲಿ ಈಗ ಬಂದಿರೋ ಸುದ್ದಿ. ಯಾಕಂತ ಹೇಳಿದ್ರೆ ಮಂಗಳೂರು ಕಡೆ ಯಾಕೆ ಹೋಗ್ತಾರೆ ಅನ್ನೋದು, ಪೊಲೀಸರು ಬರೋತ್ತಿಗೂ ಕನಿಷ್ಠ 5ರಿಂದ 10 ನಿಮಿಷ ಆಗ್ಬೋದು. 5ರಿಂದ 10 ನಿಮಿಷದಲ್ಲಿ ನಾವು ಸರಿಸುಮಾರು 13ರಿಂದ 14 ಕಿಲೋಮೀಟರ್ ದಾಟ್ಬೋದು. ಒಮ್ಮೆ ನಂತೂರ್ ಜಂಕ್ಷನ್ ಬಂತಂತ ಹೇಳಿದ್ರೆ ಕೆಳಗೆಲ್ಲ ಅಂಗಡಿಗಳು ಹೆಚ್ಚು ಕಡಿಮೆ ಎಲ್ಲ ಬಂದಿರ್ತಾವೆ. ಅಂದ್ರೆ ಇದು ಎಲ್ಲ ಎಷ್ಟು ವ್ಯವಸ್ಥಿತವಾಗುತ್ತೆ ಅಂತ ಹೇಳಿದ್ರೆ ಯಾರೋ ಇರ್ಬೇಕಲ್ಲ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಭಾರಿ ಘಟನೆ. ಅದು ಎಲ್ಲಂತ ಹೇಳಿದ್ರೆ ಮಂಗಳೂರಿನ ಉಳ್ಳಾಳದಲ್ಲಿ ಒಟ್ಟು 12 ಕೋಟಿ ರೂಪಾಯಿ ಲೂಟಿ. ಏನು 12 ಕೋಟಿ ಹಣ ಹೋಯ್ತಾ, ಏನು ಹೋಯ್ತಾ ಅಂದ್ರೆ 12 ಕೋಟಿ ರೂಪಾಯಿ ಚಿನ್ನ, ಅದರೊಟ್ಟಿಗೆ 5 ಲಕ್ಷ ರೂಪಾಯಿ ಕ್ಯಾಶ್ ಹೋಗಿದೆ ಅಂತೆ ಈಗ ಬಂದಿರುವಂತ ಮಾಹಿತಿ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಹೈವೇಯಿಂದ ಏನು ಹೈವೇ ಇದೆ, ಏನು ಮಂಗಳೂರಿನಿಂದ ತಲ್ಪಾಡಿಗೆ ಹೋಗುವಂತದ್ದು, ಅಂದ್ರೆ ಮುಂದೆ ಕೇರಳ ಕನೆಕ್ಟ್ ಆಗುವಂತದ್ದು, ಉಳ್ಳಾಳದ ಹತ್ರ ಏನು ಹೈವೇ ಇದೆ, ಹೈವೇದಲ್ಲಿ ಸರ್ವಿಸ್ ರೋಡ್ ಇದೆ. ಇಲ್ಲಿ ಕೋಟೆಕಾರು ವ್ಯವಸಾಯ ಏನು ಬ್ಯಾಂಕ್ ಇದೆ. ಇಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಈ ಭಾಗದ ಅಕ್ಕ ಪಕ್ಕ ಕೃಷಿಕರು ಎಲ್ಲ ಏನಿರ್ತಾರೆ, ಇವರೆಲ್ಲ ಬಂಗಾರವನ್ನ ಇಲ್ಲೇ ಹಿಡಿದು ಅಂತ ಹೇಳಿದ್ರೆ, ಈಗ ಎಲ್ಲರಿಗೂ ಆ ದುಡ್ಡು ಬಂಗಾರನ ಹಿಡಿದು ಸಾಲ ತಗೊಳ್ಳೋದು, ಬಂಗಾರ ಹಿಡಿದು ಸಾಲ ತಗೊಳ್ಳೋದು. ಅದರಲ್ಲಿ ಕೃಷಿ ವ್ಯವಸಾಯ ಬ್ಯಾಂಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಡ್ಡಿ ಕಮ್ಮಿ ಇರುತ್ತೆ ಅಂತ ಹೇಳಿ ಸುಮಾರು ಜನ ಇಟ್ಟು ತಗೊಳ್ತಿರ್ತಾರೆ. ಇದೇ ಬ್ಯಾಂಕಲ್ಲೇ ಇವತ್ತು ಮಧ್ಯಾಹ್ನ 1:15 ದರೋಡೆ ಆಗಿದೆ. ಈ ದರೋಡೆ ಆದ ನಂತರ ಪ್ರತಿಯೊಂದು ವಿಷಯಗಳು ಇಲ್ಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ದರೋಡೆ ಅನ್ನೋದೇ ಇಲ್ಲಿ ವಿಚಿತ್ರ. ಯಾಕಂತ ಹೇಳಿದ್ರೆ, ನೀವು ನಿನ್ನೆ ಒಂದು ದರೋಡೆಯನ್ನ ಬೀದರಲ್ಲಿ ನೋಡಿರ್ತೀರಾ, ಅದು ಬೀದರ್ ನಗರದ ಮಧ್ಯಭಾಗದಲ್ಲೇ ಶೂಟೌಟ್ ಆಗುತ್ತೆ, 85 ಲಕ್ಷ ತಗೊಂಡೋಗ್ತಾರೆ. ಆದ್ರೆ ಇವತ್ತು ಸರಾಸರಿ 12 ಕೋಟಿ ರೂಪಾಯಿ ಬ್ಯಾಂಕ್ನಿಂದ ಹೊತ್ಕೊಂಡು ಹೋಗ್ತಾರೆ, ಅದು ಮಧ್ಯಾಹ್ನ 1:15. ಪ್ರಶ್ನೆ ಬರೋದಂದ್ರೆ, ಈ ಗ್ಯಾಂಗ್ ಅಂತ ಹೇಳಿದ್ರೆ ಈ ಲೂಟಿ ಮಾಡೋದ್ರಲ್ಲಿ ಯಾರು ಇರ್ಬೋದು ಅನ್ನುವಂಥದ್ದೇ ದೊಡ್ಡ ಇವತ್ತು ಪ್ರಶ್ನಾರ್ಥಕ ಚಿಹ್ನೆ. ಏನು ಗೊತ್ತಿದ್ದಂಥವರೇ ಮಾಡಿದಾರ, ಅಥವಾ ಏನೋ ಹಿಂದಿ ಮಾತಾಡ್ತಾ ಇದ್ರು ಕೆಲವೊಬ್ರು ಹೇಳಿದ್ರ ಪ್ರಕಾರ, ಕೆಲವೊಬ್ರು ಕನ್ನಡ ಮಾತಾಡ್ತಿದ್ರಂದ್ರು, ಏನು ಹೊರಗಿನಿಂತ್ರ ಬಂದ್ ಮಾಡಿದ್ರ ಅನ್ನುವಂಥದ್ದು. ಆದ್ರೆ ಇಲ್ಲಿ ಒಂದು ತುಂಬಾ ದೊಡ್ಡ ಮಟ್ಟದ ಸಂಶಯ ಬರುದೇನಂತ ಹೇಳಿದ್ರೆ, ಬ್ಯಾಂಕಿನ ಮೇಲೆ 5 ವರ್ಷದ ಹಿಂದೆನೂ ಒಮ್ಮೆ ದಾಳಿ ಆಗಿತ್ತು. ಆದ್ರೆ ಈಗ ಏನಂತ ಹೇಳಿದ್ರೆ, ಆಗ ಗೊತ್ತಿದ್ದಂಥವರೇ ಅಲ್ಲಿ ಆ ಲೂಟಿ ಮಾಡಿದ್ರು, 5 ಲಕ್ಷ ಚಿನ್ನ ಲೂಟಿ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಂಡಿದ್ರು. ಆದ್ರೆ ಈ ಬಾರಿನೂ ಇದೇ ರೀತಿನೇ ಕೆಲವೊಂದು ವಿಷಯಗಳು ಈ ಕಳ್ಳತನದಲ್ಲಿ ಬರುತ್ತೆ. ಅದು ಏನು ಅಂತ ನಾವು ನೋಡ್ತಾ ಹೋಗುವ. ಇವತ್ತು ಮೊದಲಿಗೆ 1:15 ಏನು ಒಂದು KC ರೋಡ್ನಲ್ಲಿರುವಂತ ಈ ಕೋಟೆಕಾರ ವ್ಯವಸಾಯ ಬ್ಯಾಂಕ್ ಇದೆ. 5 ಜನ ಬರ್ತಾರೆ ಕಾರಲ್ಲಿ ಅಂತ ಹೇಳಿದ್ರು, ಒಬ್ಬ ಡ್ರೈವರ್ ಸೇರಿ ಇನ್ನು 4 ಜನ. 4 ಜನ ಬಂದಂಥವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೀದಾ ಬ್ಯಾಂಕ್ ಒಳಗೆ ಬರ್ತಾರೆ, ಗನ್ ಹಿಡ್ದಿರ್ತಾರೆ, ಮಚ್ ಹಿಡ್ದಿರ್ತಾರೆ, ಇಬ್ರು ಹೊರಗೆ ನಿಲ್ತಾರೆ, ಇನ್ನಿಬ್ರು ಒಳಗೆ ಬರ್ತಾರೆ. ಒಳಗೆ ಬಂದು ಕೂಡಲೇ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲೇನು 3 ಜನ ಅಂದ್ರೆ ಲೇಡೀಸ್ ಸ್ಟಾಫ್ ಇರುತ್ತೆ, ಒಬ್ರು ಜೆಂಟ್ಸ್ ಇರ್ತಾರೆ. ಇವರನ್ನ ಸೈಡಲ್ಲಿ
ಕೂರಿಸಿದಂಥವ್ರು ನೇರವಾಗಿ ಒಳಗೆ ಹೋಗ್ಬಿಡು. ನೇರವಾಗಿ ಒಳಗೆ ಹೋದಂಥವ್ರು ಅಲ್ಲಿದ್ದೆಲ್ಲ ಚಿನ್ನನು ತುಂಬಿಕೊಳ್ತಾರೆ, ದುಡ್ಡು ತುಂಬಿಕೊಳ್ತಾರೆ, ನಂತರ ಕಾರಿಗೆ ರೀಲೋಡ್ ಮಾಡ್ತಾರೆ. ಸೊ ಇಷ್ಟೇನಾ? ಹೀಗಾಯ್ತಾ? ಇದು ಹೇಗಾಗುತ್ತೆ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ. ಆದ್ರೆ ಇಲ್ಲಿ ಒಂದು ವಿಚಾರ ಮಾಡಬೇಕಾದಂಥ ಇವರ ಸಮಯ ಮತ್ತೆ ಬ್ಯಾಂಕನ್ನು ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ಇದನ್ನ ಇಲ್ಲಿ ವಿಚಾರ ಮಾಡಬೇಕಾಗತ್ತೆ. ಉಳ್ಳಾಳ ಅಂದ ಕೂಡಲೇ ನಿಮಗೆ ಗೊತ್ತು ಮುಸ್ಲಿಮ್ಸ್ ಇರುವಂತ ಜಾಗ ಇದೆ. ಹೀಗಾಗಿ ಇವತ್ತು ಶುಕ್ರವಾರ ಆಗಿದ್ರಿಂದ 1 ಗಂಟೆಗೆ ಅಲ್ಲೆಲ್ಲ ಇರುವಂತವ್ರು ನಮಾಜ್ ಹೋಗ್ತಾರೆ. ಹೀಗಾಗಿ ಉಳ್ಳಾಳ ಭಾಗದಲ್ಲಿ ಶುಕ್ರವಾರ ಅಂದ್ಕೊಳ್ಳೇನೆ ಒಂದು ರೀತಿ ಬಂದಿರುತ್ತೆ ಎಲ್ಲ ಕಡೆನೂ, ಯಾಕಂದ್ರೆ ಎಲ್ಲ ಮುಸ್ಲಿಮ್ಸ್ ವ್ಯಾಪಾರಿಗಳು ಎಲ್ಲ ಇರೋದ್ರಿಂದ. ಅದೇ ರೀತಿನೇ ಈ ಬ್ಯಾಂಕಿನ ಕೆಳಗಿರುವಂತ ಅಂಗಡಿಗಳೆಲ್ಲ ಬಂದಿರ್ತವೆ, ಎಲ್ಲೋ ಒಂದೇನು ಓಪನ್ ಇರುತ್ತೆ. ಸೊ ಅದಾದ ನಂತರ ಎರಡನೇ ಏನು ಇಲ್ಲಿ ಪ್ರಶ್ನೆ ಉದ್ಭವಿಸೋದಂತ ಹೇಳಿದ್ರೆ, ಏನು ಬಂದ್ರು ಚಿನ್ನ ತಗೊಂಡ್ರು ಹೋದ್ರು, ಒಂದು ಬ್ಯಾಂಕ್ ಅಂದ್ರೆ CCTV ಇರೋದಿಲ್ವಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ಪ್ರಶ್ನೆ ಬರುತ್ತೆ. ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಕಳೆದ 2 ದಿನದಿಂದ CCTV ಹಾಳಾಗಿತ್ತು, ಅಂದ್ರೆ ಸರಿಯಾಗಿ ಕ್ಲಿಯರ್ ಆಗಿ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಲ್ಲಿ CCTV ರಿಪೇರಿ ಮಾಡ್ಲಿಕ್ಕೆ ಆ CCTVನ ಬಿಚ್ಚಿದ್ರಂತೆ. ಮೊದ್ಲು ಯಾಕೆ ಅದು CCTV ಅಂತ ಹೇಳಿದ್ರೆ, 2 ದಿವಸದ ಹಿಂದೆ ಅವರು ಕಂಪ್ಲೇಂಟ್ ಮಾಡಿದ್ರು, ಅಂದ್ರೆ ತುಂಬಾ ಮಸ್ಕ್ ಆಗಿ ಬರ್ತಾ ಇತ್ತು CCTVಯಲ್ಲಿ. ಹೀಗಾಗಿ CCTVಯಲ್ಲಿ ಮಸ್ಕ್ ಬಂದಿದ್ರು ಇವತ್ತು ಯಾರನ್ನೋದಾದ್ರೂ ಅಟ್ಲೀಸ್ಟ್ ಆದ್ರೂ ಗೊತ್ತಾಗ್ತಿತ್ತು. ಆದ್ರೆ ಅದೇ ಸಮಯಕ್ಕೆ ಅವ್ರು ಯಾರು ಕಳ್ಳರು ಬರ್ತಾರೆ ಅದೇ ಸಮಯಕ್ಕೆ ಆ CCTVನ ಬಿಚ್ಚಿದ್ರು. ಬಿಚ್ಚಾದ ನಂತರ ಹೇಗೆ ಇವರು ನೇರವಾಗಿ ಅಂತ ಹೇಳಿದ್ರೆ, ಈಗ ಒಂದು ಬ್ಯಾಂಕ್ ಒಂದು ಕೂಡಲೇ ನಾವು ತಿಳ್ಕೊಬೇಕು ಒಳಗಡೆ ಹೇಗಿರುತ್ತಂದ್ರೆ, ದೊಡ್ಡದೊಂದು ಇದು ಇರುತ್ತೆ, ಅಂದ್ರೆ ಸೆಕ್ಯೂರಿಟಿ ರೂಮ್ ಇರುತ್ತೆ, ಅಲ್ಲಿ ಸುಮಾರು ದೊಡ್ಡ ಕಬ್ಬಿಣದ ಡೋರ್ ಇರುತ್ತೆ. ಡೋರ್ ಆದ ನಂತರ ಅದ್ರ ಒಳಗೆ ಹೋದ್ರೆ ಚಿನ್ನವನ್ನೆಲ್ಲ ಜನ ಅಡ ಇಟ್ಟು ಸಾಲ ತಗೊಳ್ತಾರೆ, ಆ ಚಿನ್ನವನ್ನ ಇಟ್ಟಿರ್ತಾರೆ, ಒಂದು ಕಡೆ ಕ್ಯಾಶ್ ಇಟ್ಟಿರ್ತಾರೆ. ಅದೇ ಸಮಯಕ್ಕೆ ಅವ್ರು ಹೇಗೆ ನೇರವಾಗಿ ಹೋಗ್ತಾರೆ ಅಂತ ಹೇಳಿದ್ರೆ, ಈ ಚಿನ್ನವನ್ನ ಅತಿ ಹೆಚ್ಚು ಜನ ಈ ವ್ಯವಸಾಯ ಬ್ಯಾಂಕಲ್ಲಿ ಇಡುವುದ್ರಿಂದ, ಕೋಟೆಕಾರ ವ್ಯವಸಾಯ ಬ್ಯಾಂಕಲ್ಲಿ ಇಡುವುದ್ರಿಂದ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಳಗ್ ಬರ್ತಾರೆ. ಹೀಗಾಗಿ ನೇರವಾಗಿ ನುಗ್ಗುತ್ತಾರೆ. ಅಲ್ಲಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಏನಿರುತ್ತೆ ಅದನ್ನ ಎತ್ಕೊಳ್ತಾರೆ ಅಂತ ಹೇಳಿದ್ರೆ, ಚಿನ್ನವನ್ನ ಎಲ್ಲವನ್ನು ಎತ್ಕೊಳ್ತಾರೆ, ಕ್ಯಾಶ್ ಎತ್ಕೊಂಡು ಹೋಗುತ್ತಾರೆ. ಆಮೇಲೆ ಇನ್ನೊಂದು ಇಲ್ಲ ಅಂತ ಹೇಳಿದ್ರೆ, ಏನಿಲ್ಲ ಅತಿ ಹೆಚ್ಚು ಜನಸಂದಣಿ. ಯಾಕಂತ ಹೇಳಿದ್ರೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ತಲಪಾಡಿ ಟೋಲ್ ಗೇಟ್ ಏನಿದೆ ಇದು ಅರ್ಧ ಕಿಲೋಮೀಟರ್ ಇಲ್ಲಿದೆ. ಆಮೇಲೆ ಅತಿ ಹೆಚ್ಚು ಜನ ಇಲ್ಲಿ ಓಡಾಡ್ತಾ ಇರ್ತಾರೆ. ಆದ್ರೂ ಇದೇ ಸಮಯವನ್ನ ಹೇಗೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋಂಥದ್ದು ವಿಚಿತ್ರ. ಆಮೇಲೆ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಒಳಗ್ ಬಂದಂತವ್ರು ಎಲ್ಲಾರ ಮೊಬೈಲ್ನು ಇಸ್ಕೊಳ್ತಾರೆ. ಮೊಬೈಲ್ ಇಸ್ಕೊಂಡಾದ ನಂತರ ಒಬ್ಬ ಮಚ್ಚು ಒಂದು ಗನ್ನು ಏನು ಹಿಡ್ಕೊಂಡು ಎಲ್ಲರನ್ನು ಸೈಡಲ್ಲಿ ಕೂರಿಸ್ತಾನೆ. ಇನ್ನು ಇಬ್ರು ಹೊರಗಿರ್ತಾರೆ. ಇನ್ನೊಬ್ಬ ಒಳಗೆ ಹೋಗಿ ಸಂಪೂರ್ಣ ಸಾಮಾನು ಅಂತ ಹೇಳಿದ್ರೆ 12 ಕೋಟಿ ರೂಪಾಯಿದ ಚಿನ್ನ ಅಂದ್ರೆ ನಾವು ವಹಿಸ್ಬೇಕಾ, ಹೇಗಿರ್ಬೇಕಂತ. ಅದಾದ ನಂತರ ಅದನ್ನ ತುಂಬಿಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಏನು ತಾವು ತಂದಿರ್ತಾರೆ ಹೊರಗೆ, ಕಾರಿಗೆ ಏನ್ ಮಾಡ್ತಾರೆ, ಕಾರ್ ಒಳಗೆ ತುಂಬ್ತಾರೆ. ಯಾರ ವ್ಯಕ್ತಿಯಲ್ಲಿ ಗಾಡಿ ಸ್ಟಾರ್ಟ್ ಇಟ್ಕೊಂಡಿರ್ತಾನೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಆ ಸಮಯಕ್ಕೆ ಒಂದು CCTVನ ಬಿಚ್ಚಿಟ್ಟಿರ್ತಾರೆ. ಅಲ್ಲಿ ನಮಾಜ್ ಟೈಮ್ ಆಗಿರೋದ್ರಿಂದ ಯಾರು ಜನಸಂದಣಿ ಇರುವುದಿಲ್ಲ. 3ನೇ ವಿಷಯಕ್ಕೆ ಬಂದ ಕೂಡಲೇನೆ ಕೆಳಗೆಲ್ಲ ಅಂಗಡಿಗಳು ಹೆಚ್ಚು ಕಡಿಮೆ ಎಲ್ಲ ಬಂದಿರ್ತಾವೆ. ಅಂದ್ರೆ ಇದು ಎಲ್ಲ ಎಷ್ಟು ವ್ಯವಸ್ಥಿತವಾಗುತ್ತೆ ಅಂತ ಹೇಳಿದ್ರೆ ಯಾರೋ ಇರ್ಬೇಕಲ್ಲ. ಇದಾದ ನಂತರ ಇವ್ರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರ ಅಂತ ಹೇಳಿದ ಕೂಡಲೇನೆ ನೇರವಾಗಿ ಮಂಗಳೂರು ಕಡೆ ಹೋಗ್ತಾರಂತೆ. ಇಲ್ಲಿ ಈಗ ಬಂದಿರೋ ಸುದ್ದಿ. ಯಾಕಂತ ಹೇಳಿದ್ರೆ ಮಂಗಳೂರು ಕಡೆ ಯಾಕೆ ಹೋಗ್ತಾರೆ ಅನ್ನೋದು, ಇಲ್ಲಿ ಬಂದಂತವ್ರು ಏನ್ ಮಾಡ್ತಾರೆ, ಯಾರನ್ನ ಇವರು ಅಲ್ಲಿ ಸೈಡಲ್ಲಿ ಕೂರಿಸಿರ್ತಾರಂತ ಹೇಳಿದ್ರೆ ಮಚ್ಚು ಲಾಂಗು ತೋರಿಸಿ ಹೆದರಿಸಿ ಬ್ಯಾಂಕ್ ಒಳಗೆ ಕೂರಿಸಿರ್ತಾರೆ, ಕೆಳಗೆ ಕೂರಿಸಿರ್ತಾರೆ. ಅಲ್ಲೇ ಕೂತ್ಕೋಬೇಕು ನೀವು, ನಾವೇನಂತ ಹೇಳಿದ್ರೆ ನಮ್ದು ಏನಿದೆ ತಗೊಂಡು ಹೋಗ್ತೇವೆ, ನಿಮ್ಮ ಪಾಡಿ ನೀವು ಇಲ್ಲಿ ಇರ್ಬೇಕಂತ ಹೇಳಿ ಏನು ಹೆದರಿಸಿ ಕೂರಿಸಿರ್ತಾರೆ. ಇವ್ರು ಕೂತ್ಕೊಂಡು ಇವ್ರೇನು ಹೊರಗೆ ಕಾರಿ ಹತ್ತಿ ಹೊರಗೆ ಹೋಗ್ತಾರೆ. ಫೋನ್ನಿಂದ ಫೋನ್ ಮಾಡ್ತಾರೆ ಪೊಲೀಸರಿಗೆ ಅಂತ ಹೇಳಿದ್ರೆ, ಪೊಲೀಸರು ಬರ್ಬೇಕಾದ್ರೂ ಕನಿಷ್ಠ ಒಂದು 10 ನಿಮಿಷ ಆದ್ರೂ ಸರಿ ಸುಮಾರು ಆಗುತ್ತೆ ಅನ್ನೋದು ಇಲ್ಲೇ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಈ ಬ್ಯಾಂಕ್ ಬಂದ್ಬಿಟ್ಟು ಸರ್ವಿಸ್ ರೋಡಲ್ಲಿದೆ, KC ರೋಡ್ ಸರ್ವಿಸ್ ರೋಡಲ್ಲಿದೆ. ಅಲ್ಲಿಂದ ಹೈವೇಗೆ ಇವ್ರು ಬರೋ ಹೊತ್ತಿಗೆ ಅಂದ್ರೆ ಅಲ್ಲಿಂದ ಹೈವೇಗೆ ಬರ್ತಾರೆ. ಹೈವೇಗೆ ಬಂದ ನಂತರ ಹೈವೇದಿಂದ ಇವ್ರು ನೇರ ಹೊರಟು ಕೂಡಲೇನೆ 3 ಕಿಲೋಮೀಟರ್ ತೊಕ್ಕೊಟ್ಟುವಿನ ಫ್ಲೈಓವರ್ ಸಿಗುತ್ತೆ. ಆ ಫ್ಲೈಓವರ್ ಮುಗಿದ ಕೂಡಲೇನೆ ಉಳ್ಳಾಳದ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಆದ ನಂತರ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪಂಪ್ವೆಲ್ಲಿನ ಫ್ಲೈಓವರ್ ಇದೆ,
ನಿಮ್ಗೆ ಗೊತ್ತಿರುತ್ತೆ ಮಂಗಳೂರು ಎಂಟ್ರಿ ಆಗುತ್ತೆ, ನೀವು ನೋಡಿರ್ತೀರ ಪಂಪಲ್ನ ಫ್ಲೈಓವರ್ ಇದೆ, ಆ ಫ್ಲೈಓವರ್ ಏರಿದಾರೆ ಅಂತ ಹೇಳಿ ಸುದ್ದಿ. ಅದಾದ ನಂತರ ಇವರು ನೇರವಾಗಿ ಸಿಗೋದು ನಂತೂರಿನ ಜಂಕ್ಷನ್, ಅಂದ್ರೆ ಮಂಗಳೂರಿನ ಮಧ್ಯಭಾಗದಲ್ಲಿರುವಂತ ನಂತೂರಿನ ಜಂಕ್ಷನ್ ಸಿಗುತ್ತೆ. ಸೊ ಅಲ್ಲಿವರೆಗೆ ಅಂತ ಹೇಳಿದ್ರೆ 10ರಿಂದ 13 ಕಿಲೋಮೀಟರ್ ನೀವು 10 ನಿಮಿಷದಲ್ಲಿ ಬರಬಹುದು. ಅಂದ್ರೆ ಇದು ಎಷ್ಟು ವ್ಯವಸ್ಥಿತವಾಗಿ ಆಯ್ಕೆ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಇವ್ರು ಮಂಗಳೂರು ಕಡೆನೆ ಬಂದಿದ್ದಾರೆ. ಅಂದ್ರೆ ಪೊಲೀಸರಿಗೆ ಇವ್ರು ಫೋನ್ ಮಾಡುವತ್ತಿಗೆ ಪೊಲೀಸರು ಬರುವತ್ತಿಗೂ ಕನಿಷ್ಠ 5ರಿಂದ 10 ನಿಮಿಷ ಆಗ್ಬೋದು. 5ರಿಂದ 10 ನಿಮಿಷದಲ್ಲಿ ನಾವು ಸರಿಸುಮಾರು 13ರಿಂದ 14 ಕಿಲೋಮೀಟರ್ ದಾಟ್ಬೋದು. ಒಮ್ಮೆ ನಂತೂರು ಜಂಕ್ಷನ್ ಬಂತಂತ ಹೇಳಿದ್ರೆ ಇವರು ನೇರವಾಗಿ ಮಂಗಳೂರನ್ನ ದಾಟಿ ಮುಂದೆ ಹೊರಗೆ ಹೋಗ್ಬೋದು ಅನ್ನುವಂಥದ್ದು ಒಂದು ಪ್ಲಾನ್ ಇರ್ಬೋದು ಅನ್ನುವಂಥದ್ದು ಈಗ ನಡೀತಾ ಇರೋದು. ಇದೆಲ್ಲದಕ್ಕಿಂತ ವಿಚಿತ್ರ ಅಂತ ಹೇಳಿದ್ರೆ ಇವ್ರ ಸಮಯ, ಸಂದರ್ಭ ಎಲ್ಲವೂ ಇಲ್ಲಿ ಪ್ರತಿಯೊಂದು ಸಂಶಯಾಸ್ಪದವಾಗೇ ಹೋಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ CCTV 2 ದಿವಸದಿಂದ ಇದಿತ್ತು, ಹೀಗಾಗಿ CCTVನೂ ಅದೇ ಸಮಯಕ್ಕೆ ತೆಗೆದು ರಿಪೇರಿ ಮಾಡ್ತಾ ಇದ್ರಂತೆ. ಮಧ್ಯಾಹ್ನ ಕರೆಕ್ಟಾಗಿ ಒಂದು ಗಂಟೆ 15 ನಿಮಿಷನೇ ಆಯ್ಕೆ ಮಾಡ್ಕೊಂಡಿರೋದು. ಅಂದ್ರೆ ಆ ಸಮಯದಲ್ಲಿ ಯಾವ ಜನಸಂದಣಿನೂ ಇರೋದಿಲ್ಲ. ಆಮೇಲೆ ಎಲ್ಲ ಬ್ಯಾಂಕ್ಗಳು ನಿಮ್ಗೆ ಗೊತ್ತಾಗುತ್ತೆ 1:30ಯಿಂದ 2:30, ಇಲ್ಲ 1:30ಯಿಂದ 2:30ವರೆಗೆ ಲಂಚ್ ಬ್ರೇಕ್ ಇರುತ್ತೆ. ಇನ್ನೊಂದು ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ದೊಡ್ಡ ಒಂದು ವಿಷಯ ಬರೋದು ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿಗಳ ಕಾರ್ಯಕ್ರಮನೂ ಮಂಗಳೂರಲ್ಲೇ ಇರುತ್ತೆ. ಹೀಗಾಗಿ ಪೊಲೀಸ್ ಬಂದೋಬಸ್ತ್, ಅತಿ ಹೆಚ್ಚಿನ ಬಂದೋಬಸ್ತು ಅಲ್ಲಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಸುಮಾರು ವಿಷಯಗಳು ಒಂದೇ ಕಡೆ ಸುತ್ತುವರಿತಾ ಇದೆ ಈ ಕಳ್ಳತನದಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಪಾಪ ತುಂಬಾ ಬೇಜಾರದ ಸಂಗತಿ ಅಂತ ಹೇಳಿದ್ರೆ 12 ಕೋಟಿ ರೂಪಾಯಿದ ಚಿನ್ನ ಹೋಗಿರುವಂತ ಏನಿಗೆ ಸುದ್ದಿ ಹರಡಿದೆ. ಆಮೇಲೆ 5 ಲಕ್ಷ ಕ್ಯಾಶ್ ಹೋಗಿದೆ. ಇದರಲ್ಲಿ 12 ಕೋಟಿ ಚಿನ್ನ ಅಂತ ಹೇಳಿದ್ರೆ ಎಲ್ಲರೂ ಕಷ್ಟದಲ್ಲಿ ತಗೊಂಡು ಬಂದು ಅವ್ರ ಸಮಸ್ಯೆಗೆ ಕಡಿಮೆ ಬಡ್ಡಿ ಅಂತ ಹೇಳಿ ತಂದಲ್ಲಿಟ್ಟಿರ್ತಾರೆ. ವ್ಯವಸಾಯದ ಸಂಬಂಧಪಟ್ಟ ಬ್ಯಾಂಕ್ಗಳಲ್ಲಿ ಎಷ್ಟು ಜನರ ಚಿನ್ನ ಮುಂದೆ ಏನು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇದಾದ ನಂತರ ನಾನು ಮೊದಲಿಗೆ ಹೇಳ್ತಾ ಇದ್ದೆ 5 ವರ್ಷದ ಹಿಂದೆನೂ ಇದೇ ರೀತಿ ಒಂದು ಘಟನೆ ಇದೇ ಬ್ಯಾಂಕಲ್ಲಿ ನಡೆದಿತ್ತು ಅಂತೇಳಿ. 5 ವರ್ಷದ ಹಿಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಸೇಮ್ ಇದೇ ಬ್ಯಾಂಕಿಗೆ ಅಂತ ಹೇಳಿದ್ರೆ ಈ ಬ್ಯಾಂಕ್ ಮೊದಲು ಈ ಕಟ್ಟಡ ಬೇರೆ ಕಡೆ ಇತ್ತು. ಈಗ ಏನಿದೆ ಅಂತ ಹೇಳಿದ್ರೆ ಒಂದು ಕಾಂಪ್ಲೆಕ್ಸ್ನಲ್ಲಿ ಮೇಲ್ಭಾಗದಲ್ಲಿ ಈ ಬ್ಯಾಂಕ್ ಈಗ ಇದೆ. ಆಗ ಇನ್ನೊಂದು ಜಾಗದಲ್ಲಿತ್ತು. ಆಗ ಈ ಬ್ಯಾಂಕಿಗೆ 2019ನೇ ಇಸ್ವಿಯಲ್ಲಿ ಇಬ್ಬರು ಯಮ ತಗೊಂಡು ಬರ್ತಾರೆ. ಯಮ ತಗೊಂಡು ಬಂದಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೇರವಾಗಿ ಹೋಗ್ತಾರೆ, ಒಳ ಹೋಗ್ರಿ ಒಂದು ಬ್ಯಾಗ್ ಅಂದ್ರೆ ಒಂದು 5 ಲಕ್ಷ ರೂಪಾಯಿ ಚಿನ್ನ ಎತ್ಕೊಂಡು ಏನು ಮಾಡ್ತಾರೆ, ಬಂದು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಅದೇ ಸಮಯಕ್ಕೆ ಹೊರಗೆ ಒಬ್ಬ ಹುಡುಗ ಇರ್ತಾನೆ, ಅವ್ನು ನೇರವಾಗಿ ಕಲ್ಲೆಸಿತಾನೆ. ಕಲ್ಲು ಯಾವಾಗ ಎಸಿತಾನೆ, ಎಸೆದ್ಕೊಳ್ಳೆ ಚಿನ್ನದ ಚೀಲ ಕೆಳಗೆ ಬೀಳುತ್ತೆ, ಇವರಿಬ್ರು ಬೀಳ್ತಾರೆ. ಅದಾದ ನಂತರ ಅವ್ರು ಸಿಕ್ಕಾಕೊಳ್ತಾರೆ. ನಂತರ ಇದು ಕೇಸ್ ನಡೆಯುತ್ತೆ. ಈ ಕೇಸ್ ಆದ ನಂತರ ಕೆಲವೊಂದು ಅಂತ ಹೇಳಿದ್ರೆ ಟೆಕ್ನಿಕಲ್ ಎವಿಡೆನ್ಸ್ನಿಂದ 2023ರಲ್ಲಿ ಕೇಸ್ ಬಿಟ್ಟು ಹೋಗುತ್ತೆ. ಅದಾದ ನಂತರ 23ರಲ್ಲಿ ಬಿಟ್ಟು ಹೋಗುತ್ತೆ. ಅದಾದ ನಂತರ 24, ಇದು 25ನೇ ಹೊಸ ಅಂತ ಹೇಳಿದ್ರೆ ವರ್ಷ ಅಂತ ಹೇಳಿದ್ರೆ 25ನೇ ವರ್ಷದ ಜನವರಿಯಲ್ಲಿ ಈ ಘಟನೆ ನಡೆಯುತ್ತಂದ್ರೆ ತುಂಬಾ ವಿಚಿತ್ರ. ಇಲ್ಲಿ ಕೆಲವೊಬ್ರು ಹೇಳೋ ಪ್ರಕಾರ ಕನ್ನಡ ಮಾತಾಡ್ತಿದ್ರು, ಇನ್ನು ಕೆಲವೊಬ್ರು ಹೇಳ್ತಾರೆ ಹಿಂದಿ ಮಾತಾಡ್ತಾ ಇದ್ರು ಅಂತೇಳಿ. ಒಟ್ಟಾರೆಯಾಗಿ ಈ ರೀತಿ ದರೋಡೆಗಳು ನಡೆದ್ರೆ ಅದಕ್ಕಿಂತ ಹೆಚ್ಚಾಗಿ, ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ನಿನ್ನೆ ಒಂದು ದುರ್ಘಟನೆಯನ್ನು ನಡೆಯುತ್ತೆ, ನಿಮ್ಗೆಲ್ಲ ಗೊತ್ತು, ಅದು ಬೀದರ್ನಲ್ಲಿ ನಡೆಯುವಂಥದ್ದು. ಅದನ್ನು 12 ಗಂಟೆ ಮಧ್ಯಾಹ್ನದ ಸುಮಾರನೇ ಏನು ಒಂದು ATMಗೆ ದುಡ್ಡು ತುಂಬ್ತಾ ಇರ್ತಾರೆ, ದುಡ್ಡು ತುಂಬುವಂಥ ಏಜೆನ್ಸಿಯವರು ಅದೇ ಸಮಯಕ್ಕೆ ಇಬ್ಬರು ಬಂದು ಏನಂತ ಹೇಳಿದ್ರೆ ತುಂಬ ಜೀನ್ಸ್ ಪ್ಯಾಂಟು, ಶರ್ಟು, ಒಳ್ಳೆ ಹೆಲ್ಮೆಟ್ ಎಲ್ಲ ಧರಿಸ್ಕೊಂಡಂಥವ್ರು ಸೀದಾ ಅಲ್ಲಿ 85 ಲಕ್ಷ ರೂಪಾಯಿನ ಲೂಟಿ ಹೊಡಿತಾರೆ. ಲೂಟಿ ಹೊಡೆಯುವ ಸಮಯದಲ್ಲಿ ಏನು ಸಿಬ್ಬಂದಿ ಅಡ್ಡ ಬರ್ತಾರೆ, ಯಾಕಂದ್ರೆ ಆ ದುಡ್ಡು ತುಂಬು ಗಾಡಿ ಅಂತ ಹೇಳಿದ್ರೆ ಸಿಬ್ಬಂದಿಗಳಿರ್ತಾರೆ, ಅವರೇನು ಅಡ್ಡ ಬರ್ತಾರೆ. ಅಡ್ಡ ಬಂದಂಥವ್ರಿಗೂ ಗುಂಡು ಹೊಡಿತಾರೆ. ಒಬ್ರು ಅಲ್ಲೇ ಪ್ರಾಣ ಬಿಡಬೇಕಾಗತ್ತೆ. ಅಂದ್ರೆ ಯಾವ ಪರಿ ದುಡ್ಡು ಲೂಟಿ ಹೊಡೆಯುವಂಥವ್ರು ನಮ್ಮ ರಾಜ್ಯದಲ್ಲಿ ಬಂದ್ಬಿಡ್ತಾ ಇದ್ದಾರೆ ಅನ್ನೋದು. ಯಾಕೆಂದ್ರೆ ಇವತ್ತು ಬಂದಂಥವ್ರು ವಿಶೇಷವಾದ ತುಂಬಾ ಫ್ಯಾನ್ಸಿ ಆಗಿರುವಂಥ ಜೀನ್ಸ್ ಪ್ಯಾಂಟ್ ಹಾಕಿದ್ರಂತೆ, ಮಂಕಿ ಕ್ಯಾಪ್ಗಳನ್ನ ಹಾಕಿದ್ರಂತೆ, ಬೇರೆ ಬೇರೆ ರೀತಿಯ ಡ್ರೆಸ್ಗಳನ್ನು ಹಾಕಿದ್ರಂತೆ. ಅದರರ್ಥ ಇವರು ಯಾರು ಅಂತ ಹೇಳಿದ್ರೆ ಇವರು ಎಲ್ಲ ಅಂತ ಹೇಳಿದ್ರೆ ಈ ರೀತಿ ಸೇಮ್ ನಿನ್ನೆ ಏನು ದರೋಡೆ ಮಾಡುವಂಥ ಸಮಯದಲ್ಲಿ ಇದ್ದಂಥ ಪೋಷಾಕು ದಿರಿಸುಗಳಿದ್ದು, ಅದೇ ರೀತಿಯ ಇಲ್ಲೂ ಡ್ರೆಸ್ಗಳಿದ್ದು, ಅದೇ ರೀತಿಯ ಮಾಸ್ಕು, ಮಂಕಿ ಕ್ಯಾಪು ಎಲ್ಲ ಹಾಕೊಂಡಿದ್ರು ಅನ್ನುವಂಥದ್ದು ಬರುತ್ತೆ. ಇಲ್ಲಿ ತುಂಬಾ ಅಂತ ಹೇಳಿದ್ರೆ ಪ್ರಶ್ನೆ ಬರುವಂಥದ್ದು ಅಂತ ಹೇಳಿದ್ರೆ ನಿನ್ನೆ ಬೆಳಗ್ಗೆಯಿಂದನೂ
ಒಟ್ಟು 3 ದೊಡ್ಡ ದೊಡ್ಡ ದರೋಡೆಗಳಾಗಿದೆ. ಆ ಬಿಜಾಪುರಲ್ಲೊಂದು ದರೋಡೆ ಆಗುತ್ತೆ, ಇವತ್ತದು ಬಂದು ಮಂಗಳೂರಿನ ಉಳ್ಳಾಳದಲ್ಲಾಗಿದೆ ಅಂತ ಹೇಳಿದ್ರೆ ತುಂಬ ಇದು ಏನು ಮುಂದೆ ಎಲ್ಲಿ ಹೋಗ್ತಾ ಇದ್ದಾರೆ ಕಳ್ಳರು, ಯಾರಿವರು, ಅಥವಾ ಇದಕ್ಕೆಲ್ಲನೂ ಎಲ್ಲೋ ಒಂದೊಂದಕ್ಕೊಂದು ಲಿಂಕ್ ಆಗಿದೆನಾ ಅನ್ನುವಂಥದ್ದು ಏನಂತ ಹೇಳಿದ್ರೆ ಈ ಎಲ್ಲವನ್ನು ಈ ಕಳ್ಳತನ ನೋಡಿದಾಗ ಈ ಸಮಯ, CCTV, ಆ ಬಂಗಾರದ ಸ್ಟಾಫ್ ಆ ಟೈಮಲ್ಲಿ ಬ್ಯುಸಿಯಾಗಿರ್ತಾರೆ, ಚೆಕಿಂಗ್ ಟೈಮು, ಆಮೇಲೆ ತುಂಬ ಸ್ಟಾಫ್ ಒಂದು 3 ಜನ ಪ್ಲಸ್ 4 ಜನ ಸ್ಟಾಫ್ ಇರುವಂಥ ಸಮಯ, ಆಮೇಲೆ ವಿಶೇಷವಾಗಿ ಆ ಸಮಯದಲ್ಲಿ ಯಾರು ಕಸ್ಟಮರ್ ಇರಲಾರ್ದಂಥ ಸಮಯ, ಆಮೇಲೆ ಇವರು ಹೋಗುವಂಥ ರಸ್ತೆನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಯಾಕಂದ್ರೆ ಮಂಗಳೂರು ಹೋಗಿದಾರಂತ ಹೇಳಿದ್ರೆ, ಯಾಕಂದ್ರೆ ಇನ್ನು ಅರ್ಧ ಕಿಲೋಮೀಟರ್ ಈಚೆ ಹೋಗ್ಬಿಟ್ಟಿದ್ರೆ ಕೇರಳ ಸ್ಟೇಟ್ ಬಂದ್ಬಿಡುತ್ತೆ, ಸ್ಟೇಟೇ ಚೇಂಜ್ ಆಗ್ಬಿಡುತ್ತೆ. ಆದ್ರೆ ಅವ್ರು ಕೇರಳ ಕಡೆ ತಿರುಗಿಲ್ಲಂತೆ, ಈ ಕಡೆ ತಿರುಗಿದ್ದು. ಇದೆಲ್ಲ ನೋಡಿದಾಗ ಒಟ್ಟಾರೆಯಾಗಿ ಇದು ಒಂದು ವ್ಯವಸ್ಥಿತವಾಗೇ ಇಲ್ಲಿ ಕಳ್ಳತನ ನಡೆದಿದೆನಾ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ವಿಶೇಷವಾಗಿ ಇದನ್ನ ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಏನಂತ ಹೇಳಿದ್ರೆ ಇದು ದೊಡ್ಡ ಅಂತ ಹೇಳಿ ರಾಜ್ಯದಲ್ಲೇ ದೊಡ್ಡ ಎಲ್ಲರಿಗೂ ಭಯ ಸೃಷ್ಟಿಯಾಗಿದೆ ನಿನ್ನೆಯಿಂದನೂ. ಹೀಗಾಗಿ ಇದನ್ನ ರಾಜ್ಯ ಸರ್ಕಾರ ಸರ್ಕಾರ ಇದ್ರ ಮೇಲೆ ದೊಡ್ಡ ಮಟ್ಟದ ಆಕ್ಷನ್ ತಗೊಳ್ಬೇಕಾಗತ್ತೆ. ಯಾರು ಕಳ್ಳರಂತ ಹಿಡಿಲೇಬೇಕಾಗತ್ತೆ. ಈ ಚಿನ್ನ ಪಾಪ ಎಷ್ಟು ಜನ ಕಷ್ಟದಲ್ಲಿರುವಂಥವ್ರು ಚಿನ್ನ ಇದೇನೋ ಏನೋ, ಅದು ಆ ಚಿನ್ನಗಳೆಲ್ಲ ಅವ್ರಿಗೆ ಮರಳಲೇಬೇಕಾಗತ್ತೆ. ಯಾಕಂದ್ರೆ ಈಗ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿರೋದಂದ್ರೆ 12 ಕೋಟಿ ಚಿನ್ನ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಆಮೇಲೆ ಯಾಕಂತ ಹೇಳಿದ್ರೆ ಲೂಟಿ ಹೊಡೆದಂಥವ್ರು ಏನು ಕಾರ್ನಲ್ಲಿ ಬ್ಯಾಗ್ ತುಂಬ್ತಾ ಇದ್ದಾರೆ, ಆ ಗೋಣಿ ಚೀಲ ಅಂತ ತುಂಬ್ತಾರೆ, ಅದು ನೋಡೇ ಭಯ ಆಗುತ್ತೆ. ಈ ರೀತಿನೂ ಬಂದುಬಿಟ್ಟಿದ್ದಾರೆ ಎಲ್ಲರೂ. ಅಂದ್ರೆ ಯಾರಿಗೂ ಕಾನೂನಿನ ಭಯನೇ ಇಲ್ವಾ ಅನ್ನುವಂಥದ್ದು ರಾಜ್ಯದಲ್ಲಿ ಇವತ್ತು ತಲ್ಲಣ ಸೃಷ್ಟಿಯಾಗಿದೆ. ಯಾವ ರೀತಿ ಇವ್ರಿಗೆ ಧೈರ್ಯ ಇರಬೇಕು ಅನ್ನೋದೇ ಈಗ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ವಿಶೇಷವಾಗಿ ಎಲ್ಲರ ಕೈಯಲ್ಲಿ ಗನ್ನು ಮಚ್ಚು ಬಂದಿದೆ ಅಂತ ಹೇಳಿದ್ರೆ ಓಪನ್ ಆಗಿ ಹೆದರಿಸ್ತಾ ಇದ್ದಾರೆ. ಅಂದ್ರೆ ತುಂಬಾ ಇದೊಂದು ದುರಾದೃಷ್ಟ ಅಂತ ಹೇಳಬೇಕು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆನೂ ಇನ್ನಾದರೂ ಎಚ್ಚರವಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಈ ಕಳ್ಳರನ್ನ ತಕ್ಷಣ ಹಿಡಿಬೇಕು ರಾಜ್ಯ ಸರ್ಕಾರ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.